ನಿತೀಶ್ ಸರ್ ಅವರೇ, ನನ್ನ ಆತ್ಮೀಯ ಮಿತ್ರರಾದ ನನ್ನ ಜೊತೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಸುಮಾರು 18 ವರ್ಷದಿಂದ ಸಹಪಾಠಿಯಾಗಿ ಕೆಲಸ ಮಾಡಿದಂಥ ಬೆಂಗಳೂರು ಕೇಂದ್ರದ ಕಾರ್ಯದರ್ಶಿಗಳಾದ ಇಂದು ಕುಮಾರ್ ಗೌಡ್ರ, ಇನ್ನೊಬ್ಬ ಹಿರಿಯ ಬಿಜೆಪಿ ಮುಖಂಡರಾದ ಅನಿತಾ ಮೇಡಮ್ ಅವರೇ ಸೇರಿರ್ತಕ್ಕಂಥ ಎಲ್ಲ ಆತ್ಮೀಯ ಹಿರಿಯರೇ ಹಾಗೂ ಡಾಕ್ಟರ್ಗಳೇ, ಮುಖ್ಯವಾಗಿ ಇವತ್ತು ಡಾಕ್ಟರ್ಸ್ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದೀವಿ ಅಂತ ಹೇಳ್ತಕ್ಕಂಥದ್ದು ಹಾಗೂ ಜೊತೆ ಭಾರತೀಯ ಜನತಾ ಪಾರ್ಟಿಯ ಅಂಗವಾದ ಸಮರ್ಥಕ್ ಮಂಚಿನ ಬೆಂಗಳೂರು ಕೇಂದ್ರ ಜಿಲ್ಲೆಯ ಮಹಿಳಾ ಮೋರ್ಚಾದ ಒಂದೇನು ಸಂಘಟನೆಯ ದೃಷ್ಟಿಯಿಂದ ಏನು ಒಂದು ರಚನೆ ಆದಂತ ಒಂದು ತಂಡ ಇದೆ, ಆ ತಂಡವನ್ನು ಅನೌನ್ಸ್ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸ್ತಾ ಇದ್ದೀವಿ. ನೋಡ್ತಕ್ಕಂಥ ಇತ್ತೀಚಿನ ದಿನಗಳಲ್ಲಿ ದೇಶದಲ್ಲಿ ನಡೀತಕ್ಕಂಥ ಒಂದು ಪರಿಸ್ಥಿತಿ ನಾವು ನೀವೆಲ್ಲ ಗಮನಿಸ್ತಾ ಇದ್ದೀವಿ. ಒಂದು ಕಲ್ಪನೆ ಮಾಡಿದ್ರೆ, ಒಂದು ಯೋಚನೆ ಮಾಡಿದ್ರೆ, ಮೋದಿಜಿ ಇಲ್ಲ ಅಂದ್ರೆ ದೇಶ ಯಾವ ತರ ಇರ್ತಿತ್ತು? ಕಾಂಗ್ರೆಸ್ಸಿನ ಮುಖ್ಯಸ್ಥ ಅಂತ ಹೇಳ್ತಾರೆ, ನನಗೇನು ಅನಿಸ್ತಾ ಇಲ್ಲ ಮುಖ್ಯಸ್ಥ ಅಂತ. ರಾಹುಲ್ ಅವರಿದ್ರೆ ಯಾವ ತರ ಇರ್ತಿತ್ತು ಅಂತ ಒಂದು ಕಲ್ಪನೆ ಮಾಡಿ, ದೇಶದ ಒಂದು ಚಿಂತನೆಗೆ ನಾವು ಒಂದು 2 ನಿಮಿಷ ಸಮಯ ಕೊಡೋಣ. ಯಾಕಂದ್ರೆ ನಾವು ಡಾಕ್ಟರ್ಸ್ ದಿನಾಚರಣೆ ಜೊತೆಗೆ ಬಿಜೆಪಿ ಒಂದು ಶೆಲ್ಲ ಹಾಕ್ಬಿಟ್ಟಿದ್ದೀವಿ. ಚಿಕ್ಕ ಕಲ್ಪನೆ ಮಾಡಿ, ಯಾವ ತರ ನಮ್ಮ ದೇಶ ಇರ್ತಿತ್ತು, ಯಾವ ದಾರಿಯಲ್ಲಿ ನಮ್ಮ ದೇಶ ಹೋಗ್ತಾ ಇತ್ತು, ಇವತ್ತಿನ ಈ ಪರಿಸ್ಥಿತಿಗಳನ್ನ, ಈ ಸವಾಲುಗಳನ್ನ ಯಾವ ತರ ನಾವು ಎದುರಿಸಬಹುದಾಗಿತ್ತು, ಕೋವಿಡಿನ ಒಂದು ವಿಷಯದಲ್ಲಿ ಯಾವ ತರ ದೇಶದಲ್ಲಿ ಇದ್ದಂತ ಒಂದು ಆತಂಕವನ್ನು ಯಾವ ತರ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಸಾಮಾನ್ಯ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ತಗೊಂಡೋಗಿರ್ತಕ್ಕಂಥ ಒಂದು ಆ ಪರಿಸ್ಥಿತಿನ ಒಂದು ನಿಯಂತ್ರಣದಲ್ಲಿ ತಗೊಂಡೋಗಿರ್ತಕ್ಕಂಥದ್ದು ಯಾವ ತರ ಇತ್ತು, ಇಡೀ ಜಗತ್ತೇ ಒಂದು ಭಯದ ವಾತಾವರಣದಲ್ಲಿ ಇತ್ತು. ಆದ್ರೆ ನಮ್ಮ ಪ್ರಧಾನಿಗಳು ಎಲ್ಲರಿಗೂ ಒಂದು ವಿಶ್ವಾಸ, ಒಂದು ಆಶ್ವಾಸನೆ, ಒಂದು ಕೋವಿಡಿನ ಲಸಿಕೆ ಅಂದ್ರೆ ಇಂಜೆಕ್ಷನ್ಸ್ ಅದನ್ನು ಪ್ರೊವೈಡ್ ಮಾಡತಕ್ಕಂಥದ್ದು, ನಮ್ಮ ಜೊತೆ ಹೊರಗಿನ ದೇಶದವರಿಗೂ ಸಹಾಯ ಮಾಡುವಂತ ಒಂದು ಮನೋಭಾವ ಇರ್ತಕ್ಕಂಥ ಒಬ್ಬ ಪ್ರಧಾನಿಯ ನೇತೃತ್ವದ ಒಂದು ಪಕ್ಷದಲ್ಲಿ ನಾವು ನೀವೆಲ್ಲ ಜೋಡಿಸಿಕೊಂಡಿರ್ತಕ್ಕಂಥದ್ದು ನಮಗೆ ಹೆಮ್ಮೆಯ ಒಂದು ವಿಷಯ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಇಷ್ಟಪಡ್ತೀನಿ. ಒಂದು ಸವಾಲು ನಮ್ಮ ಮುಂದೆ ಇದೆ. ಮೊನ್ನೆ ನಡೆದಂತ ಘಟನೆ ಉದಯಪುರಲ್ಲಿ ಕಾಂಗ್ರೆಸ್ ಅವರ ಬಾಯಿಂದ ಇಲ್ಲಿವರೆಗೂ ಏನೋ ತಪ್ಪಾಗಿದೆ ಅಂತ ಏನೋ ಯಾರು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ. ಮೇ ಬಿ ರಾಹುಲ್, ನಾನು ರಾಹುಲ್, ಐ ಆಮ್ ಆಲ್ಸೋ ರಾಹುಲ್ ಗಾಂಧಿ ಅಂತ ಹೇಳಂತ ಒಂದು ಭಾಷಣಗಳು ಕೇಳಿದ್ವಿ ಬಿಟ್ರೆ, ಆಗಿರ್ತಕ್ಕಂಥದ್ದು ಒಂದು ಹಿಂದೂ ಮೇಲೆ ತಪ್ಪಾಗಿದೆ, ಈ ಟೆರರಿಸಂ ನ ಬಂದ್ ಮಾಡಬೇಕಾಗತ್ತೆ, ಟೆರರಿಸಂ ನ ನಿಲ್ಲಿಸಬೇಕಾಗತ್ತಂತ ಒಂದು ಪ್ರತಿಕ್ರಿಯೆಯನ್ನು ಆ ಪಕ್ಷದಿಂದ ಬಂದಿಲ್ಲ. ನಮ್ಮ ದೇಶದೇ ಒಂದು ಪಕ್ಷ ಅಂತ ಇವಾಗ ಡೌಟ್ ಸ್ಟಾರ್ಟ್ ಆಗಿದೆ. ಕರೆಕ್ಟಾ ನಿತೀಶ್ ಅವರೇ? ಅವರು ರಾಜಕೀಯದ ಒಂದು ಚಟುವಟಿಕೆಗಳಲ್ಲಿದ್ದು ನಮ್ಮ ದೇಶನ ಸುಮಾರು 60 ವರ್ಷ ಅವರು ಅಧಿಕಾರದಲ್ಲಿ ಇದ್ದವ್ರೆ. ನಾವು ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟವರು ಅಂತ ಹೇಳಲಿಕ್ಕೆ ಹಿಂದಕ್ಕೆ ಜರಗಲ್ಲ. ಆದ್ರೆ ಇವತ್ತಿನ ದೇಶದ ಈ ಟೆರರಿಸಮಿನ ಪರಿಸ್ಥಿತಿಗೆ ಒಬ್ಬ ಬಲಿಯಾದವನ ಬಗ್ಗೆ, ಅವರ ಪರಿವಾರದ ಬಗ್ಗೆ ಒಂದು ಚಿಂತನೆ ಮಾಡುವಂತ ಸೌಜನ್ಯನು ಆ ಪಕ್ಷಕ್ಕೆ ಇಲ್ಲ ಅಂತ ಹೇಳಿದ್ರೆ, ಅವರು ನಮ್ಮ ದೇಶದವರೇ ಅಂತ ಹೇಳಿ ನಮಗೂ ನಾಚಿಕೆ ಆಗ್ತಾರೆ. ಇವತ್ತು ಇಡೀ ದೇಶ ಮೊನ್ನೆ ನಡೆದಂತ ಹತ್ಯೆ ಬಗ್ಗೆ ಚರ್ಚೆ ಮಾಡ್ತಾ ಇದೆ. ನಾವು ಇವು ಜಾತ್ಯತೀತವಾಗಿ ಯಾವುದೇ ಜಾತಿ ಅಂತ ನಾವು ಮಾತಾಡ್ತಾ ಇಲ್ಲ. ಒಬ್ಬ ಭಾರತೀಯನ ಕೊಲೆ ಆಗಿದೆ, ಕೊಲೆ ಆಗಿರ್ತಕ್ಕಂಥದ್ದು ತಪ್ಪು, ಅವ್ರನ್ನ ನಾವು ಖಂಡಿಸ್ತೀವಿ, ವಿರೋಧಿಸ್ತೀವಿ ಅಂತ ನಾವೆಲ್ಲ ಚರ್ಚೆ ಮಾಡ್ತಾ ಇದ್ವಿ. ಆದ್ರೆ ಇವತ್ತು ನಾವು ನೀವೆಲ್ಲ ನೋಡ್ತಾ ಇದೀವಿ, ಅವ್ರಿಗೊಂದು ಪ್ರೊಟೆಸ್ಟ್, ಮೊನ್ನೆನೂ ಪ್ರೊಟೆಸ್ಟ್ ಮಾಡ್ತಕ್ಕಂಥದ್ದು ಅಗ್ನಿ ಪರ್ತ ಅಂತ. ಅದರ ಅರ್ಥವೂ ಅವ್ರಿಗೆ ಗೊತ್ತಿಲ್ಲ. ಇದು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ,
ನಾವಿಲ್ಲಿ ಕುಂತವರು ಪ್ರತಿಯೊಬ್ಬರು ನಾಯಕರು, ಕುಂತವರು ಪ್ರತಿಯೊಬ್ಬರು ಲೀಡರ್ಸ್. ಕೆಳಗಿನ ಮಟ್ಟದಲ್ಲಿ ಹೋದಂತ ಸಂದರ್ಭದಲ್ಲಿ ನೀವು ಮಾತಾಡಿದ್ರೆ 100 ಜನ ಅರ್ಥ ಮಾಡ್ಕೊಳ್ಳುವಂತ ಸಾಮರ್ಥ್ಯ ಇರ್ತಕ್ಕಂಥ ನಾಯಕರು ನಾವೆಲ್ಲ ಇಲ್ಲಿ ಸೇರಿದ್ವಿ. ಇದನ್ನ ನಾವು ಹೊರಗಡೆ ಚರ್ಚೆಯ ರೂಪದಲ್ಲಿ ಹೊರಗಡೆ ಹೋದಂತ ಸಂದರ್ಭದಲ್ಲಿ ಕೆಳಗಿನ ಮಟ್ಟದಲ್ಲಿ ತಗೊಂಡಂತ ಸಂದರ್ಭದಲ್ಲಿ ಯಾಕಂದ್ರೆ ಜನರ ನೆನಪು ತುಂಬಾ ಕಡಿಮೆ. ಮೊನ್ನೆ ಆದಂತ ಹತ್ಯೆಯನ್ನ ಮರಿಬಾರ್ದು, ಜನ ಮರಿಬಾರ್ದು. ಅವ್ರ ಅಕ್ಕ, ಅವರು ಕುಟುಂಬ ಎಲ್ಲ ಮಾತಾಡ್ತಾ ಇದ್ದಾರೆ, ಎಲ್ಲ ನಾವು ಆಡಿಯೋ ನೋಡ್ತಾ ಇದ್ದೀವಿ. ಅಂತ ಒಂದು ಮನೆಯಲ್ಲಿ ಹೆಸರು ನೋಡೋಕೆ ಆಗಲ್ಲ, ಎಲ್ಲ ಕಣ್ಣಲ್ಲಿ ನೀರು. ಅಂತ ಒಂದು ವಿಷಯನ ನೋಡ್ಕೊಂಡು ನಾವು ತಾಳ್ಮೆಯಿಂದ ಕುಂತ್ರೆ ನಾವು ಭಾರತೀಯ. ಇದನ್ನ ಪ್ರತಿಯೊಂದು ಬೀದಿಗೆ ಚಿಕ್ಕ ಸಂಖ್ಯೆಯಲ್ಲೇ ಇರಲಿ, ಚರ್ಚೆಗಳಲ್ಲಿ ಇರಲೇಬೇಕು. ಇದನ್ನ ಜೀವಂತವಾಗಿ ಇರ್ತಕ್ಕಂಥದ್ದೇ ನಮ್ಮ ಭಾರತೀಯ ಜನತಾ ಪಾರ್ಟಿ ಮತ್ತೆ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಪ್ರಮುಖರ ಒಂದು ವಿಷಯ ಆಗಿರ್ಬೇಕಂತ ತಮ್ಮಲ್ಲಿ ಮನವಿ ಮಾಡಿಕೊಂಡು, ಈಗ ತಾನೇ ಮಹಿಳಾ ಮೋರ್ಚಾ ಬೆಂಗಳೂರು ಕೇಂದ್ರ ಜಿಲ್ಲೆಯ ಅಧ್ಯಕ್ಷರಾಗಿ ಡಾಕ್ಟರ್ ಮಮತಾ ಅವರು ಅಪಾಯಿಂಟ್ ಆಗಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ, ಅವರ ತಂಡ ಮುಂಬರುವ ದಿನಗಳಲ್ಲಿ ಮಂಡಲ ಮಟ್ಟದಲ್ಲಿ, ವಾರ್ಡಿನ ಮಟ್ಟದಲ್ಲಿ ತಂಡ ರಚನೆ ಮಾಡುವಂತ ಒಂದು ಪ್ರಕ್ರಿಯೆಯಲ್ಲಿ ಯಶಸ್ವಿಯಾಗಲಿ ಅಂತ ಪ್ರಾರ್ಥನೆ ಮಾಡ್ತಾ ನನ್ನ